ಸಾಮಾನ್ಯವಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಳ್ಳೋರು ಹೆಲ್ದಿಯಾಗಿ ತಿನ್ನೋದ್ರ ಜೊತೆಗೆ ಟೇಸ್ಟಿಯಾಗೂ ಸಹ ತಿನ್ನಬೇಕು ಅಂತ ಅಂದ್ಕೊತಾರಲ್ಲ, ಅಂಥದ್ದೊಂದು ಒಳ್ಳೆ ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಇವತ್ತು ಓಟ್ಸ್ ದೋಸೆ. ಈ ದೋಸೆನ ಹೇಳಿದ್ರೇ ಇದು ಓಟ್ಸ್ ದೋಸೆ ಅಂತ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗೋ ಸಹ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನೊಂದು ಚಿಕ್ಕ ಕಪ್ಪಲ್ಲಿ 1/4 ಕಪ್ಪಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಅದಕ್ಕೇ 2 ಚಮಚ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ, ಹಾಗೂ 2 ಚಮಚ ಸಬ್ಬಕ್ಕಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸಬ್ಬಕ್ಕಿ ಹಾಕೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಹಾಗೂ ಕ್ರಿಸ್ಪಿಯಾಗೂ ಸಹ ಬರುತ್ತೆ. ಈ ಬೇಳೆ ಮತ್ತು ಸಬ್ಬಕ್ಕಿ ಸೇರಿಸಿ ಒಂದು ಅರ್ಧ ಕಪ್ಪಷ್ಟಿದೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆಯೋದಕ್ಕೆ ಬಿಡಬೇಕು. ಹಾಗೆಯೇ ಇನ್ನೊಂದು ಕಪ್ಪಲ್ಲಿ 1.5 ಕಪ್ಪಷ್ಟು ಓಟ್ಸ್ ತೊಗೊತಾ ಇದ್ದೀನಿ. ಓಟ್ಸ್ ತೊಗೊಂಡು ಇದಕ್ಕೆ ನೆನೆಯೋದಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ಎರಡನ್ನೂ 5ರಿಂದ 6 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಇಲ್ಲಿ ಓಟ್ಸ್ಗೆ ತುಂಬ ನೀರೇನೂ ಹಾಕೋದು ಬೇಡ, ಓಟ್ಸ್ ಮುಳುಗೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ 1.5 ಕಪ್ ಓಟ್ಸ್ಗೆ ಅರ್ಧ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ನೀವಿಲ್ಲಿ ಜಾಸ್ತಿ ಮಾಡೋದಾದರೆ ಇದೇ ಮೆಷರ್ಮೆಂಟ್ನ ಡಬಲ್ ಮಾಡ್ಕೋಬೋದು. ನೋಡಿ, ಈಗ ಬೇಳೆ ಮತ್ತು ಓಟ್ಸು ಚೆನ್ನಾಗಿ ನೆಂದಿದೆ. ನಾನಿಲ್ಲಿ 6 ಅವರ್ ನೆನೆಸಿಟ್ಕೊಂಡಿದ್ದೆ. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ ತಗೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಓಟ್ಸಿಂದ ಏನಾದರೂ ಅಡುಗೆ ಮಾಡಿದಾಗ ಓಟ್ಸ ಅಂತ ಬಾಯಿ ಬಿಡೋರಿಗೆ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಮಾಡೋ ಅಕ್ಕಿ ದೋಸೆ ಅಲ್ಲದೆ ಈ ರೀತಿ ಓಟ್ಸಿಂದ ಒಂದು ಸರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ರೈಸ್ ಜಾಸ್ತಿ ಇಷ್ಟಪಡಲ್ವೋ ಹಾಗೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು, ಡಯಾಬಿಟಿಕ್ ಪೇಷಂಟ್ಸು ಈ ದೋಸೆನ ಖಂಡಿತ ವಾರದಲ್ಲಿ 2ರಿಂದ 3 ಸರಿ ಮಾಡ್ಕೊಂಡು ತಿನ್ಬೋದು. ಈಗ ಈ ಬೇಳೆ ಎಲ್ಲ ರುಬ್ಕೊಂಡಾಗಿದೆ. ಈ ಓಟ್ಸೂ ಸಹ ಅದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅವಶ್ಯಕತೆ ಇರೋಷ್ಟು ನೀರು ಸಹ ಸೇರಿಸ್ಕೊಂಡು ಈ ಓಟ್ಸ್ನೂ ಸಹ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ರುಬ್ಕೊಂಡ್ರೆ ಸಾಕಾಗತ್ತೆ. ಈಗ ಇದನ್ನು ನಾವು ಬೇಳೆ ರುಬ್ಕೊಂಡಿರೋ ಪಾತ್ರೆಗೇ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಹಿಟ್ಟನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗ್ ಬರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಮುಚ್ಚಳ ಮುಚ್ಚಿ ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ತೋರಿಸ್ತಾ ಇದ್ದೀನಿ, ಹಿಟ್ಟು ಸಹ ಚೆನ್ನಾಗಿ ಉದುಗ್ ಬಂದಿದೆ. ಇದನ್ನು ಒಂದು ಸರಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನನಗೆ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸಹ ಹಾಕ್ಕೋಬೇಕು. ಈಗ ಮತ್ತೆ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ಕೊಳ್ಳೋಣ. ಇನ್ನೊಂದು ಕಡೆ ನಾನು ಹೆಂಚು ಸಹ ಬಿಸಿ ಆಗೋಕ್ಕೆ ಬಿಟ್ಟಿದ್ದೆ. ಕೆಲವ್ರಿಗಂತೂ ಓಟ್ಸಿಂದ ಏನು ಮಾಡಿದ್ರೂ ಸಹ ಇಷ್ಟ ಆಗಲ್ಲ. ಅಂಥವರು ಖಂಡಿತ ಈ ಥರ ದೋಸೆನ ಟ್ರೈ ಮಾಡಿ ನೋಡ್ಬೋದು. ಗೊತ್ತಾಗೋ ಸಹ ಇಲ್ಲ, ತುಂಬ ಟೇಸ್ಟಿ ಅನಿಸುತ್ತೆ, ಹಾಗೆ ಹೆಲ್ದಿಯಾಗೂ ಸಹ ಇರುತ್ತೆ. ಮಕ್ಕಳು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ದೋಸೆನ ಸೆಟ್ ದೋಸೆ ಥರ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿ ತೆಳುವಾಗಿ ಹಾಕ್ಕೊಂಡು ನಿಮಗೆ ಬೇಕಾದರೆ ಸಾಫ್ಟಾಗಿ ಇಲ್ಲ ಕ್ರಿಸ್ಪಿಯಾಗಿ ಸಹ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ಕಡಲೆಬೇಳೆ ಹಾಕಿರೋದ್ರಿಂದ ದೋಸೆ ಕಲ್ಲರ್ ಸಹ ತುಂಬ ಚೆನ್ನಾಗಿ ಬಂದಿದೆ. ನಾನಿವತ್ತು ಈರುಳ್ಳಿ ಗೊಜ್ಜು ಜೊತೆ ಈ ದೋಸೆನ ಸರ್ವ್ ಮಾಡ್ತಾಯಿದ್ದೀನಿ. ಈ ದೋಸೆಗೆ ಯಾವುದೇ ಕುರ್ಮಾ ಚಟ್ನಿ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ಹೆಲ್ದಿಯಾಗಿರೋಂಥ ಓಟ್ಸ್ ದೋಸೆ ನಿಮಗೂ ಸಹ ಇಷ್ಟ ಆಗಿದ್ದರೆ ತಪ್ಪದೇ ಒಂದು ಸರಿ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.